ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪುನಃ ಒಂದು ಸಾರಿ ಎಲ್ಲರನ್ನೂ ನನ್ನ ಕರ್ತನ ನಾಮದಲ್ಲಿ ವಂದಿಸುವವನಾಗಿದ್ದೇನೆ. ಪ್ರೇರೆ ನಾವು ಒಟ್ಟಾಗಿ ಸೇರಿ ಬಂದು ದೇವರ ವಾಕ್ಯವನ್ನು ಕೇಳುವುದು, ಒಟ್ಟಾಗಿ ಸೇರಿ ಬಂದು ದೇವರನ್ನು ಆರಾಧಿಸುವುದು, ಒಟ್ಟಾಗಿ ಸೇರಿ ಬಂದು ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋದು, ಅದು ದೇವರಿಗೆ ಒಂದು ಮೆಚ್ಚುಗೆವಾದಂಥ ಕಾರ್ಯ ಆಗಿದೆ. ಪ್ರೈಸ್ ದಿ ಲಾರ್ಡ್. ನಾವು ನೋಡುವಾಗ ಅಪೊಸ್ತಲ ಕೃತ್ಯದಲ್ಲಿ ನೋಡುವಾಗ ಅವರು ಒಟ್ಟಾಗಿ ಸೇರಿ ಆರಾಧನೆ ಮಾಡಲಿಕ್ಕೆ ಬರ್ತಾಯಿದ್ರು, ಒಟ್ಟಾಗಿ ಸೇರಿ ವಾಕ್ಯವನ್ನು ಕೇಳ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಒಟ್ಟಾಗಿ ಸೇರಿ ಅವರು ಪ್ರಾರ್ಥನೆ ಮಾಡುವಾಗ ಅನೇಕ ಅದ್ಭುತಗಳನ್ನು ಆಗಿದ್ದನ್ನು ನಾವು ಕಾಣ್ತೇವೆ. ಪ್ರೈಸ್ ದಿ ಲಾರ್ಡ್. ಪ್ರೇರೆ ನಾವು ದೇವರ ವಾಕ್ಯ ಹೇಳ್ತತೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂಬುದು ನಂಬುವುದು ಅವಶ್ಯಕತೆ ಅಂತ. ಅಂದರೆ ದೇವರ ಬಳಿಗೆ ಬರುವವನು ಅಥವಾ ಪ್ರಾರ್ಥನೆ ಮಾಡುವವರು, ಇಲ್ಲ ದೇವರು ನನ್ನ ಪ್ರಾರ್ಥನೆ ಕೇಳ್ತಾರೆ, ದೇವರು ನನ್ನ ಪ್ರಾರ್ಥನೆಗೆ ಸದ್ದು ಥರ ಒದಗಿಸ್ಕೊಡ್ತಾರೆ ಅನ್ನುವಂಥ ಆ ನಂಬಿಕೆ ನಮ್ಮ ಜೀವಿತದಲ್ಲಿ ಇರಬೇಕು. ಹಲ್ಲೆಲೂಯಾ. ಹಾಗಾದರೆ ಸತ್ಯವೇದವನ್ನು ನಾವು ಪ್ರತಿ ಸಾರಿ ಸಹ ಓದ್ತಾ ಇದ್ದೇವೆ ಅಲ್ವಾ? ಪ್ರತಿ ಸಾರಿ ಸಹ ಓದ್ತಾ ಇದ್ದೇವೆ. ಸತ್ಯವೇದದಲ್ಲಿ ಏನೆಲ್ಲ ಬರೆಯಲ್ಪಟ್ಟಿದೆ ಅದೆಲ್ಲ ಸಹ ನಿಜ ಅನ್ನೋ ನಂಬಬೇಕು. ಯಾರೆಲ್ಲ ನಂಬ್ತಾರೋ ಅವ್ರ ಜೀವಿತದಲ್ಲಿ ದೇವರು ಕಾರ್ಯವನ್ನು ಸಾಧಿಸಲಿಕ್ಕಾಗ್ತದೆ. ಅದಕ್ಕೆ ಯಾಕೊಬ್ಬನ ಬರೆದ ಪತ್ರಿಕೆಯಲ್ಲಿ ನೋಡುವಾಗ ಏನಂದರೆ, ನಂಬಿಕೆ ಇಲ್ಲದಂಥ ಕ್ರಿಯೆಗಳಿಲ್ಲದಂಥ ನಂಬಿಕೆ ಅದು ಸತ್ತ ಹಾಗೆ ಅಂತೆ. ಅಂದರೆ ನಾವು ಏನು ಮಾಡ್ತಾ ನಂಬಬೇಕು, ಅದನ್ನು ಕ್ರಿಯೆಯಲ್ಲಿ ತೋರಿಸ್ಬೇಕು. ನಾವು ಕ್ರಿಯೆಗಳು ಇಲ್ಲದಂತ ಅಂದರೆ ನಾವು ನಂಬಿ ನಾನು ನಂಬ್ತಾನೆ ಅಂತೇಳಿ ಅಗತ್ಯ ಬರುವಾಗ ನಾವು ಸೈಡ್ ವಾಳೋದು ಅದು ನಂಬಿಕೆ ಅಲ್ಲ. ನಿಜವಾಗ್ಲಿ ಏನೇ ಬಂದರೂ ಸಹ ನಮ್ಮ ಜೀವಿತದಲ್ಲಿ ಏನೇ ಬಂದರೂ ಸಹ ಕರ್ತ ನನ್ನ ಸಂಗಡ ಇದ್ದಾನೆ, ನಾ ದೇವರನ್ನು ಏನರ್ಥ ನಾನು ನಂಬ್ತಾನೆ. ಇವತ್ತು ನನ್ನ ಸ್ಥಿತಿ ಏನೇ ಆಗಿರ್ಬೋದು, ಇವತ್ತು ನನ್ನ ಪರಿಸ್ಥಿತಿ ಏನೇ ಇರ್ಬೋದು, ನನ್ನ ಕುಟುಂಬ ಇವತ್ತು ಏನೇ ಆಗಿರ್ಬೋದು, ನನ್ನ ಶರೀರ ಏನೇ ಆಗಿರ್ಬೋದು, ಇವತ್ತು ಸಾಲದ ಸಂಗತಿ ನನ್ನ ಕಾಡ್ತಾ ಇರ್ಬೋದು, ಬಡತನ ಸ್ಥಿತಿಯಲ್ಲಿ ನಾನು ಇರ್ಬೋದು, ರೋಗ ನನ್ನ ಆಳ್ವಿಕೆ ಮಾಡ್ತಾ ಇರ್ಬೋದು, ಹಿಂಸೆ ನನಗೆ ದಿನಾಲೂ ಅಂಟಿಕೊಂಡು ಬರ್ತಾ ಇರ್ಬೋದು. ಆದರೆ ಒಂದು ದಿನ ಬರ್ತತೆ, ಕರ್ತನನ್ನು ಬಿಡಿಸ್ತಾನೆ ಅನ್ನುವಂಥ ನಂಬಿಕೆ ನಮಗಿರುವುದಾದರೆ ಖಂಡಿತವಾಗಿ ಕರ್ತನ ಎಲ್ಲ ತಡೆಗಳನ್ನು ಒಡೆದು ಆತನು ನೀಗಿಸಿ ನಮ್ಮನ್ನು ನಡೆಸುವಂಥ ದೇವರಾಗಿದೆ. ಪ್ರೈಸ್ ದಿ ಲಾರ್ಡ್. ನಾವು ನೋಡುವ ಸ್ವಲ್ಪ ಹೊತ್ತು ನಂಬಿಕೆ ಬಗ್ಗೆ ನಾವು ಮಾತನಾಡಿಕೊಳ್ಳುವ. ಇಬ್ರು ಬರೆದ ಅಂತ ಗ್ರಂಥದಲ್ಲಿ ದೇವರ ವಾಕ್ಯ ನಂಬಿಕೆಯು 11ನೇ ಅಧ್ಯಾಯ ಅದರ 1ನೇ ವಚನದಲ್ಲಿ, ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆಯಿಂದ ಇರುವುದು, ಕಣ್ಣಿಗೆ ಕಾಣುವುದುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೇ ಆಗಿದೆ. ಇವತ್ತು ನಮ್ಮ ನಂಬಿಕೆ ನಾವು ಹೇಗಿರಬೇಕಂತ ಹೇಳಿದ್ರೆ, ನಾವು ಯಾರು ಸಹ ಕಣ್ಣಿಗೆ ಕಾಣುವುದರ ಮೇಲೆ ನಂಬಿಕೆ ಅಲ್ಲ, ಕಣ್ಣಿಗೆ ಕಾಣುವುಗಳ ಮೇಲೆ ನಂಬಿಕೆ ಇಡುವುದು. ಪ್ರೈಸ್ ದಿ ಲಾರ್ಡ್. ವಿಶೇಷವಾಗಿ ದೇವರ ಮಕ್ಕಳು ಕ್ರೈಸ್ತರಾದ ನಾವು ಹೇಗೆ ಜೀವಿಸಬೇಕಂತ ಏನು ಸಹ ನಮ್ಮ ಜೀವಿತದಲ್ಲಿ ಏನೂ ಕಾಣ್ತಾ ಇಲ್ಲ. ಈಗ ಪ್ರತಿಯೊಬ್ಬರು ಯಾರ ಹತ್ರ ಹೋದರೆ ಕೇಳ್ರಿ, ನೀವು ಪರಲೋಕವನ್ನು ನೀವು ನೋಡಿದರೆ ಕಣ್ಣಿಲ್ಲ, ಯಾರು ಸಹ ನೋಡಲಿಲ್ಲ ಪರಲೋಕವನ್ನು. ನರಕವನ್ನು ನೋಡಿದ್ದೀರ, ನರಕ ಸಹ ಯಾರು ನೋಡಲಿಲ್ಲ. ಹಾಗಾದ್ರೆ ಪರಲೋಕ ಸಹ ಯಾರು ನೋಡಲಿಲ್ಲ, ನರಕ ಸಹ ಹೇಗೆ ನೋಡಲಿಲ್ಲ. ಆದರೂ ಸಹ ನೀವು ಹೇಗೆ ನಂಬ್ತೀರ ನರಕ ಉಂಟು ಅಂತೇಳಿ ಸತ್ಯವೇದ ಹೇಳ್ತತೆ. ಪರಲೋಕ ಉಂಟು, ನರಕ ಉಂಟು. ಪ್ರೈಸ್ ದಿ ಲಾರ್ಡ್. ಯಾರೆಲ್ಲ ನೀತಿವಂತರಾಗಿ ಜೀವಿಸ್ತಾರೆ, ಯಾರೆಲ್ಲ ಯೇಸು ಕ್ರಿಸ್ತನಲ್ಲಿ ರಕ್ತದ ತೊಳೆಯಲ್ಪಡ್ತಾರೆ, ಯಾರೆಲ್ಲ ಯೇಸು ಮೇಲೆ ನಂಬಿಕೆ ಇಡ್ತಾರೆ, ಅವರು ಪರಲೋಕಕ್ಕೆ ಹೋಗ್ತಾರೆ ಅಂತೇಳಿ ಚೆನ್ನಾಗಿ ಗೊತ್ತಿದೆ, ನಮಗೆ ಬರೆಯಲ್ಪಟ್ಟಿದೆ. ಯಾರೆಲ್ಲ ಯೇಸು ಸ್ವಾಮಿನ ಅಂಗೀಕರಿಸುವುದಿಲ್ಲೋ, ಯಾರೆಲ್ಲ ಲೋಕ ಆಸೆ ಆಕಾಂಕ್ಷೆಗಳ ಮುಳುಗಿ ಅನ್ಯಾಯ ದ್ರೋಹ ವಂಚನೆಯಲ್ಲಿ ಇರ್ತಾರೋ ಅವರೆಲ್ಲರೂ ಸಹ ನರಕಕ್ಕೆ ಹೋಗ್ತಾರಂತೆ ಸತ್ಯವೇದ ಬರೆಯಲ್ಪಟ್ಟಿದೆ. ನಮ್ಮ ಜೀವಿತವು ನಾವು ನಂಬುವುದು ಇದೇ ನಮ್ಮ ನಂಬಿಕೆ, ನಮಗೆ ಆಧಾರ ಇದು. ಮನುಷ್ಯನಿಗೆ ಆಧಾರ ಏನಂತಿದ್ರೆ ದೇವರ ವಾಕ್ಯ. ಆ ದೇವರ ವಾಕ್ಯವೇ ನಮಗೆ ಆಧಾರ, ಅದನ್ನು ಬಿಟ್ಟು ಬೇರೆ ಯಾವುದು ನಮಗೆ ಆಧಾರ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ನಮಗೆ ಹೇಗೆ ಆಧಾರವಂತ ಹೇಳಿದರೆ, ಪ್ರೇರೆ ಮನುಷ್ಯನಿಗೆ ಜೀವಿತದಕ್ಕೆ ಏನು ಬೇಕು ಎಲ್ಲ ಸಹ ಈ ಸತ್ಯವೇದದಲ್ಲಿದೆ. ಮನುಷ್ಯನ ಜೀವಿತಕ್ಕೆ ಏನೆಲ್ಲ ಬೇಕು, ಎಕ್ಸಾಂಪಲ್ ಆಗಿ ಈಗ ನೀವೊಂದು ಫ್ರಿಡ್ಜ್ ತೆಗೆದುಕೊಂಡು ಬರ್ತೀರಾ ಅಂತ ಹೇಳಿದರೆ ಅದಕ್ಕೂ ಅದರ ಒಟ್ಟಿಗೆ ಒಂದು ಸಣ್ಣ ಪುಸ್ತಕ ಕೊಟ್ಟಿರ್ತಾರೆ, ನೀವು ನೋಡ್ಬೋದು ಅದನ್ನು. ಸಾಧಾರಣ ಏನಂತಿದ್ರೆ ಒಂದು 15,000, 20,000, 40,000, 50,000 ನೀವು ಫ್ರಿಡ್ಜ್ ತೆಗೆದುಕೊಂಡು ಬರುವಾಗ ಅದರ ಒಟ್ಟಿಗೆ ಒಂದು ಏನು ಕೊಟ್ಟಿರ್ತಾರೆ, ಒಂದು ಸಣ್ಣ ಬುಕ್ ಕೊಟ್ಟಿರ್ತಾರೆ. ಅಂದರೆ ಅದನ್ನು ಹೇಗೆಲ್ಲ ಯೂಸ್ ಮಾಡಬೇಕು, ಒಂದು ವೇಳೆ ನೀವು ಸರಿಯಾಗಿ ಅದನ್ನು ಯೂಸ್ ಮಾಡದಿದ್ದರೆ, ಅಲ್ಲಿ ಬರೆಯಲ್ಪಟ್ಟಿರ್ತಾರಲ್ಲ ಅದ್ರ ಪ್ರಕಾರ ನೀವು ಯೂಸ್ ಮಾಡದಿದ್ದರೆ ಅದು ಬೇಗನೆ ಹಾಳಾಗ್ತದೆ, ಅದು ನಿಮ್ಗೆ ಉಪಯೋಗ ಬರೋದಿಲ್ಲ ಅಂಥೇಳಿ. ಫ್ರಿಡ್ಜಲ್ಲಿ ಇಡಬೇಕಾದಂಥದ್ದನ್ನು ಯಾವ ಥರ ಮುಚ್ಚಬೇಕು, ಯಾವ ಥರ ಏನೆಲ್ಲ ವಸ್ತು ಅದರಲ್ಲಿ ಇಡಬೇಕು, ಅದೆಲ್ಲ ಅದರಲ್ಲಿ ಬರೆಯಲ್ಪಟ್ಟಿದೆ. ಯಾವಾಗ ಆನ್ ಮಾಡಬೇಕು, ಯಾವಾಗ ಆಫ್ ಮಾಡಬೇಕು. ರೈಟ್. ಹಲ್ಲೆಲೂಯಾ.
ಆ ಫ್ರಿಜ್ಜಿನ ವಿಷಯದಲ್ಲಿ ಪ್ರತಿ ಒಂದು ಸಾರಿ ನಿನಗೆ ಐಸ್ ಬೇಕಾ ಅಥವಾ ನಿನಗೆ ಐಸ್ ಕಡಿಮೆ ಆಗಬೇಕಾ, ನಿನಗೆ ಯಾವುದೆಲ್ಲ ಸಂಗತಿ ಬೇಕು, ಹೇಗೆಲ್ಲ ನಿನಗೆ ಬೇಕು ಎಲ್ಲ ಸಹ ಬರೆಯಲ್ಪಟ್ಟಿರ್ತದೆ ಅದರಲ್ಲಿ. ಅದನ್ನು ಓದಿದ್ರೆ ಮಾತ್ರ ನಿಂಗೆ ಫ್ರಿಜ್ ಯೂಸ್ ಮಾಡ್ಲಿಕ್ಕಾಗ್ತದೆ. ಅದನ್ನು ಓದಿದ್ರೆ ಮಾತ್ರ ನಿಂಗೆ ವಾಷಿಂಗ್ ಮಿಷನ್ ಯೂಸ್ ಮಾಡ್ಲಿಕ್ಕಾಗ್ತದೆ. ಇಲ್ಲದಿದ್ರೆ ವಾಷಿಂಗ್ ಮಿಷನ್ ಹೇಗೆ ಯೂಸ್ ಮಾಡ್ಲಿಕ್ಕಾಗ್ತದೆ? ನಮಗೆ ವಾಷಿಂಗ್ ಮಿಷನ್ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ರೈಟ್? ಒಂದು ಕ್ಯಾಮ್ರಾ ಇರ್ತದೆ, ಒಂದು ಮೊಬೈಲ್ ಫೋನ್ ಇದೆ. ಆ ಮೊಬೈಲ್ ಫೋನ್ ಒಟ್ಟು ಹೊಸ ತೆಗೆದುಕೊಂಡು ಬರುವಾಗ ನಿಮಗೊಂದು ಅದರಲ್ಲಿ ಏನು ಕೊಟ್ಟಿರ್ತಾರೆ? ಮ್ಯಾನುಫ್ಯಾಕ್ಚರ್ ಅಂತ ಕೊಟ್ಟಿರ್ತಾರೆ, ರೈಟ್? ಅದರಲ್ಲಿ ನೀವು ನೋಡುವಾಗ ಅದೇನಂತ ಹೇಳಿದ್ರೆ ಅದರಲ್ಲೆಲ್ಲ ಸ್ಟೋರಿಗಳು ಬರೆಯಲ್ಪಟ್ಟಿರ್ತದೆ. ಸಣ್ಣ ಸಣ್ಣ ಅಕ್ಷರದಲ್ಲಿ ಇಡೀ ಆ ಮೊಬೈಲನ್ನು ಹೇಗೆ ಯೂಸ್ ಮಾಡಬೇಕು, ಆ ಕ್ಯಾಮ್ರಾವನ್ನು ಹೇಗೆ ಯೂಸ್ ಮಾಡಬೇಕು, ಆ ವಾಷಿಂಗ್ ಮಿಷನನ್ನು ಹೇಗೆ ಯೂಸ್ ಮಾಡಬೇಕು, ಫ್ರಿಜ್ಜನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಆ ಸಣ್ಣ ಬುಕ್ಕಲ್ಲಿ ಇರ್ತದೆ. ಇವತ್ತು ಮನುಷ್ಯನು ಹೇಗೆ ಜೀವಿಸಬೇಕನ್ನೋದು ಈ ಬುಕ್ಕಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ಲಾರ್ಡ್. ಹೇಗೆ ಫ್ರಿಜ್ಜಿಗೆ ಸಹ ಒಂದು ಬುಕ್ ಇದೆಯೋ, ಹೇಗೆ ವಾಷಿಂಗ್ ಮಿಷನ್ ಪ್ರೇರೆ ಅದು ಜಾಸ್ತಿ ವರ್ಷ ಬರೋದಿಲ್ಲ. ಜಾಸ್ತಿ ಅಂತ ಹೇಳಿದ್ರೆ ಒಂದು 20 ವರ್ಷನೋ 15 ವರ್ಷನೋ ಬರಬಹುದು ಅದು, ರೈಟ್? ಮತ್ತೆ ಅದು ಏನು ವ್ಯಾಲ್ಯೂ ಕಡಿಮೆ ಆಗ್ತದೆ ಅದರದ್ದು, ಅದು ಹಾಳಾಗ್ಲಿಕ್ಕೆ ಆರಂಭವಾಗ್ತದೆ. ಅದ್ರ ವ್ಯಾಲ್ಯೂ ಅಷ್ಟೇ. ನೀವು ಒಂದು ಸಿಂಟೆಕ್ಸ್ ತೆಗೆದುಕೊಂಡ್ರೆ ಅಂತ ಅದ್ರ ವ್ಯಾಲ್ಯೂ ಇಷ್ಟು ಅಂತ ಇರ್ತದೆ. ಒಂದು ಲೈಟ್ ತೆಗೆದುಕೊಂಡ್ರೆ ಅಂತ ಅದ್ರ ವ್ಯಾಲ್ಯೂ ಇಷ್ಟು ವರ್ಷ ಅಂತ ಇರ್ತದೆ. 2 ವರ್ಷ 3 ವರ್ಷ 5 ವರ್ಷ 10 ವರ್ಷ ಬರೋದಕ್ಕೇನೆ ಅದಕ್ಕೊಂದು ಬುಕ್ಕನ್ನು ಕೊಟ್ಟಿದ್ದಾರೆ ಅಂತೇಳಿ ಯೂಸ್ ಮಾಡಲಿಕ್ಕೋಸ್ಕರ. ಇವತ್ತು 100 ವರ್ಷ ಬದುಕಬೇಕ ನಮಗೆ, ಹಲ್ಲೆಲೂಯಾ, ಈ ಪರಲೋಕದಿಂದ ದೇವರ ಬುಕ್ಕನ್ನು ಕೊಟ್ಟಿದ್ದಾರೆ, ಯಾವ ಥರ ಜೀವಿಸಬೇಕಂತೇಳಿ. ವಿಮೋಚನೆ ಕಾಂಡ ಬರೆದ ಪುಸ್ತಕದಲ್ಲಿ ನಾವು ನೋಡುವಾಗ ಇಸ್ರಾಯೇಲರಿಗೆ ಆಜ್ಞೆನೇ ಗೊತ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಯಾವ ಆಜ್ಞೆ ಆಗಲಿ, ಯಾವ ದೇವರ ಭಯಭಕ್ತಿಯಲ್ಲಿ ಆಗಲಿ ಅವರು ನಡೀತಾ ಇರಲಿಲ್ಲ. ಅದಕ್ಕೆ ದೇವರೇನು ಹೇಳಿದ್ರೆ, ಮೋಸೆಯನ್ನು ಬೆಟ್ಟಕ್ಕೆ ಕರೆದು 10 ಆಜ್ಞೆಗಳು ಕೊಡ್ತಾರೆ. ಆ 10 ಆಜ್ಞೆಗಳು ನೀವು ಕೈಗೊಂಡು ನಡಿಬೇಕಂತೇಳಿ. ಆ 10 ಆಜ್ಞೆಗಳನ್ನು ಇಸ್ರಾಯೇಲರು ನಡೆಸ್ಕೊಂಬರುವ ಅದರಲ್ಲಿ ಒಂದು ತಪ್ಪಿ ಹೋದ್ರೆ ಸಹ ಅವ್ರಿಗೇನಿಲ್ಲ, ಅವರು ತಪ್ಪು ಮಾಡ್ದಂಗೆ, ಅವರು ಪಾಪ ಮಾಡ್ದಂಗೆ, ಅವರು ಅಪರಾಧ ಮಾಡ್ದಂಗೆ. ಆದರೆ ಹೊಸ ಒಡಂಬಡಿಕೆ ಬರುವಾಗ ಅದೆಲ್ಲ 10 ಸಹ ದೇವರೇನು ಮಾಡಿದರೆ ಎಲ್ಲ ಸೇರಿಸಿ 3 ಆಜ್ಞೆ ನಮಗೆ ಕೊಟ್ಟಿದ್ದಾರೆ. 3 ಆಜ್ಞೆ. ಯಾರೆಲ್ಲ ಆ ಆಜ್ಞೆ ಅನುಸಾರವಾಗಿ ನಡೀತಾರೋ, ಯಾರೆಲ್ಲ ಆಜ್ಞೆ ಅನುಸಾರವಾಗಿ ಜೀವಿಸ್ತಾರೋ ಅವ್ರ ಜೀವಿತಗಳು ಬದಲಾಗ್ತದೆ. ಆ ಆಜ್ಞೆ ಏನಂತೆ? ದೇವರ ವಾಕ್ಯ. ಈ ವಾಕ್ಯದಲ್ಲೇ ಬರೆಯಲ್ಪಟ್ಟಿದೆ. ಪ್ರತಿಯೊಂದು ಸಹ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾರೆಲ್ಲ ಹೇಗೆ ಇರಬೇಕು, ಯಾರೆಲ್ಲ ಹೇಗೆ ಜೀವಿಸಬೇಕು. ಹಾಗಾದ್ರೆ ನಮ್ಮ ನಂಬಿಕೆ ಏನು ಅಂತೇಳಿದರೆ, ಕಣ್ಣಿಗೆ ಕಾಣುವುದುಗಳನ್ನು ನಿಜವೆಂದು ನಂಬುವುದೇ ನಂಬಿಕೆ. ನಮಗೇನೂ ಕಾಣ್ತಾ ಇಲ್ಲ, ಆದ್ರೂ ನಾವು ನಂಬ್ತಾ ನಿಜ ಅಂತೇಳಿ. ಪರಲೋಕ ಎಲ್ಲಿದೆ ಗೊತ್ತಿಲ್ಲ ನಮಗೆ, ಆದರೂ ನಾವು ನಂಬ್ತಾ ಪರಲೋಕ ಇದೆ. ನಮ್ಮ ಜೀವಿತಗಳು ನಾಳೆ ಹೇಗಾಗ್ತದೆ ಗೊತ್ತಿಲ್ಲ ನಮಗೆ, ಆದರೂ ನಮಗೆ ಭರವಸೆ ಇದೆ ನಾಳೆ ನಮ್ಮ ಜೀವಿತ ಇವತ್ತಿಗಿಂತ ನಾಳೆ ದಿನ ನಮ್ಗೆ ಶ್ರೇಷ್ಠವಾಗಿರ್ತದೆ. ಆಮೆನ್. ನಿಮಗೆ ಗೊತ್ತಿದೆಯಾ? ಯಾವ ಮನುಷ್ಯನ ರಾತ್ರಿ ಮಲಗಿ ಬೆಳಿಗ್ಗೆ ಹೇಳ್ತಾನೆ ಅಂತ ಗೊತ್ತಿಲ್ಲ, ಬಟ್ ಆಲೋಚನೆ ನಾವು ಮಾಡ್ತೇವೆ ಬೆಳಿಗ್ಗೆ ಏನೆಲ್ಲ ಮಾಡ್ಬೇಕಂತೇಳಿ. ನೀನು ಬೆಳಿಗ್ಗೆ ಹೇಳ್ತೀಯ ಅದು ಗೊತ್ತಿರಬೇಕು ನಿನಗೆ. ಎಷ್ಟೋ ಜನ ಮಲಗಿದ ಹಾಸಿಗೆಯಲ್ಲೇ ಅವರು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ದೊಡ್ಡ ದೊಡ್ಡ ಏನಂತಂದರೆ ಹೆಸರುವಾಸಿಯಾದಂಥ ಜನರು, ಯೌವನ ಪ್ರಾಯದಲ್ಲಿರುವಂಥ ಮಕ್ಕಳು ಈ ಲೋಕದ ಯಾತ್ರೆಯನ್ನು ಏನು ಮಾಡಿದ್ದಾರೆ? ಮುಗಿಸಿ ಬಿಟ್ಟಿದ್ದಾರೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ 11ನೇ ಅಧ್ಯಾಯದಲ್ಲಿ ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯದಲ್ಲಿ ಕಣ್ಣಿಗೆ ಕಾಣದಿರುವುಗಳನ್ನು ನಿಜವೆಂದು ನಂಬುವುದೇ ನಂಬಿಕೆ. ಕಣ್ಣಿಗೆ ಕಾಣೋದುಗಳನ್ನು ಏನೂ ಕಾಣ್ತಾ ಇಲ್ಲ, ಎಲ್ಲ ಏನು ಬ್ಲ್ಯಾಂಕ್ ಆಗಿದೆ. ಆದರೂ ಸಹ ನಾವೇನು ಮಾಡಬೇಕು? ಅಲ್ಲಿ ಗುರುತಿಸ್ಬೇಕು. ಎಸ್, ನಿನಗೆ ಅಗತ್ಯಗಳು ಏನಿದೆ. ಇವತ್ತು ಈ ವಾಕ್ಯ ನಮ್ಮ ಜೀವಿತಕ್ಕೆ ಏನಾಗಿದೆ? ಆಧಾರವಾಗಿದೆ. ಹಾಗಾದರೆ ಯೇಸು ಸ್ವಾಮಿ ದೇವರು ಹೇಳಿದರು, ನನ್ನ ಆಜ್ಞೆಗಳನ್ನೇ ಕೈಗೊಂಡು ನಡಿ, ನನ್ನ ಆಜ್ಞೆ ಅನುಸಾರವಾಗಿ ಜೀವಿಸು. ಅದಕ್ಕೆ ಯೆಹೋಶುವನಿಗೆ ದೇವರು ಒಂದು ಮಾತನ್ನು ಹೇಳ್ತಾರೆ. ಮೋಸೆ ಇಸ್ರಾಯೇಲ್ ಜನರನ್ನು 40 ವರ್ಷಗಳ ಕಾಲ ನಡೆಸ್ಕೊಂಡು ಬರ್ತಾ ಇದ್ದ. ನಡೆಸ್ಕೊಂಡು ಹೋಗುವಾಗ ಮೋಸೆ ಯಾತ್ರೆ ಮುಗೀತು. ಮೋಸೆ ಯಾತ್ರೆ ಮುಗಿದಾದ್ಮೇಲೆ ಈಗ 20 ಲಕ್ಷ ಗಟ್ಟಲೆ ಜನರಿದ್ದಾರೆ. ಈ 20 ಲಕ್ಷ ಜನಗಳನ್ನು ನಡೆಸೋದು ಹೇಗೆ ಅಂತೇಳಿ ಯೆಹೋಶುವನ ಆಲೋಚನೆ ಮಾಡುವಾಗ ದೇವರು ಹೇಳಿದರು, ಯೆಹೋಶುವನೇ ಚಿಂತೆ ಮಾಡಬೇಡ, ನನ್ನ ವಾಕ್ಯ ಅನುಸಾರವಾಗಿ ಜೀವಿಸು, ನಿನಗೆ ಬೇಕಾದಂಥ ಎಲ್ಲ ಜ್ಞಾನವನ್ನು ನಾನು ಕೊಡ್ತೇನೆ. ನಿಂಗೆ ವಿದ್ಯಕ್ಕೆ ಬೇಕಾದಂಥ ಜ್ಞಾನವನ್ನು ನಾನು ಕೊಡ್ತೇನೆ. ನಿಂಗೆ ಮಾತನಾಡ್ಲಿಕ್ಕೆ ಬೇಕಾದ ಜ್ಞಾನವನ್ನು ನಾನು ಕೊಡ್ತೇನೆ. ಹೇಗೆ ಸ್ವಾಧೀನ ಮಾಡಿಕೊಳ್ಬೇಕು ನಾನು ನಿನಗೆ ಹೇಳಿ ಕೊಡ್ತೇನೆ ಅಂತ ಹೇಳಿ ದೇವರೊಂದು ಆಲೋಚನೆಯನ್ನು ಯಾರಿಗೆ ಹೇಳ್ತಾರೆ? ಯೆಹೋಶುವನಿಗೆ ಹೇಳ್ತಾರೆ. ಒಂದು ಮಾತನ್ನು ಓದಿಕೊಳ್ಳುವ. ಯೆಹೋಶುವನು ಬರೆದ ಪುಸ್ತಕದಲ್ಲಿ
ಕೆಲವು ಮಾತುಗಳನ್ನ ಓದಿಕೊಳ್ಳು. ಯೋಶುವನ ಬರೆದ ಪುಸ್ತಕ 1ನೇ ಅಧ್ಯಾಯ ಅದರ 5ನೇ ವಚನದಲ್ಲಿ 5ನೇ ವಚನ 6ನೇ ವಚನದಲ್ಲಿ ಕೆಲವು ವಚನವನ್ನು ನಾವು ಓದಿಕೊಳ್ಳುವ. 5ನೇ ವಚನದಿಂದ, ನಿನ್ನ ಜೀವಮಾನವೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಯಾಕಂದರೆ ನಾನು ಈ ಜನರ ಪಿತೃಗಳ ಪ್ರಮಾಣ ಮಾಡಿದ ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾಗದರೂ ಬಲಕ್ಕಾಗಲು ಹೋಗಬೇಡ. ಆಗ ನೀನು ಎಲ್ಲಿಗೆ ಹೋದರೂ ಕೃತಜ್ಞನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ, ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದೆಲ್ಲ ಕೈಗೊಂಡು ನಡೆ, ಆಗ ನಿನ್ನ ಮಾರ್ಗಗಳೆಲ್ಲ ಸಫಲವಾಗದೆ. ದೇವರು ಮೋಶೆ ಬಿಟ್ಟು ಹೋದ ಮೇಲೆ, ಮೋಸೆ ಒಂದು ಜೀವಿತವನ್ನು ಏನಂತಿದ್ರೆ ಯಾತ್ರೆ ಮುಗಿಸಿದ ಮೇಲೆ ಮೋಸೆ ನೆಕ್ಸ್ಟ್ ದೇವರು ಯೆಹೋಶುವನ ಆರಿಸಿಕೊಳ್ತಾನೆ. ಯೆಹೋಶುವನ ದೇವರು ಹೇಳ್ತಿದ್ದ, ನೀನು ನನ್ನ ಮೇಲೆ ಭರವಸೆ ಇಡು, ನನ್ನ ವಾಕ್ಯವನ್ನು ನೀನು ನಂಬು. ಅಯ್ಯೋ ದೇವರು, ಇಷ್ಟು ಜನರನ್ನು ನಾನು ಹೇಗೆ ಸ್ವಾಮಿ ನಡೆಸ್ಕೊಂಡು ಹೋಗ್ಬೇಕಂತ ಹೇಳಿ. ಆದರೂ ಸಹ ದೇವರು ಏನು ಮಾಡ್ತಿದ್ದಾನೆ, ಯೆಹೋಶುವ ನೀನು ನನ್ನ ವಾಕ್ಯಾನುಸಾರವಾಗಿ ನಡಿ, ನನ್ನ ವಾಕ್ಯಾನುಸಾರವಾಗಿ ಜೀವಿಸು, ನನ್ನ ಮೇಲೆ ನೀನು ಭರವಸೆ ಇಡು. ಏನು ಸಹ ಕಾಣ್ತಾ ಇಲ್ಲ ನಿನಗೆ, ಆದರೆ ನನ್ನ ಮೋಸೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲಿ ಇರ್ತಾನೆ. ಇವತ್ತು ದೇವರು ನಮಗೆ ಹಾಗೆ ಹೇಳ್ತಿದ್ದಾನೆ, ನನ್ನ ವಾಕ್ಯವನ್ನು ಕೈಗೊಂಡು ನಡೆದ್ರೆ ಸಾಕು ನೀವು, ನನ್ನ ವಾಕ್ಯಾನುಸಾರವಾಗಿ ಜೀವಿಸಿದ್ರೆ ಸಾಕು ನೀವು, ಬೇರೆ ಏನು ಮಾಡಬೇಕಂತಿಲ್ಲ. ಯಾರೆಲ್ಲ ಈ ವಾಕ್ಯಗೆ ಏನಂತೆ ಗೌರವ ಕೊಡ್ತಾರೋ ಅದಕ್ಕೆ ದೇವರ ವಾಕ್ಯ, ನನ್ನನ್ನು ಗೌರವಿಸುವವರು ನಾನು ಗೌರವಿಸ್ತಾನೆ, ನನ್ನ ಸನ್ಮಾನಿಸುವವರು ನಾನು ಸನ್ಮಾನಿಸ್ತಾನೆ, ನನ್ನ ತಿರಸ್ಕರಿಸುವವರು ತಿರಸ್ಕಾರ ಹೊಂತಾರ ದೇವರ ವಾಕ್ಯ ಹೇಳ್ತದೆ. ದೇವರು ಸನ್ಮಾನಿಸುವುದಂದ್ರೆ ಏನು? ದೇವರ ವಾಕ್ಯ ಅನುಸಾರವಾಗಿ ನಡೆಯುವುದು. ಧರ್ಮ ಉಪದೇಶವಂತ ಹೇಳಿದ್ರೆ ಏನು? ದೇವರ ವಾಕ್ಯ, ದೇವರ ಆಜ್ಞೆ, ದೇವರ ಚಿತ್ತ. ಈ ದೇವರ ವಾಕ್ಯ ನಮಗೆ ಆಧಾರವಾಗಿದೆ. ಇವತ್ತು ನಮ್ಮ ಮಕ್ಕಳೇ ಬೇಕಾದಂಥ ದೇವರ ವಾಕ್ಯ, ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದು ದೇವರ ವಾಕ್ಯದಲ್ಲಿದೆ. ರೈಟ್? ಹಲ್ಲೆಲೂಯಾ. ನಿನ್ನ ಮಕ್ಕಳನ್ನು ಚಿಕ್ಕವರು ಇರುವಾಗನೇ ನಿನ್ನ ಮಕ್ಕಳಿಗೆ ಏನು ಕೊಡಬೇಕು? ಜ್ಞಾನವನ್ನು ಕೊಡೋವಳಾಗಬೇಕು, ಜ್ಞಾನವನ್ನು ಕೊಡೋವನಾಗಬೇಕು, ಬಾಲ ಬೋಧನೆಯನ್ನು ಮಾಡೋವನಾಗಬೇಕು. ಮಕ್ಕಳನ್ನು ಉತ್ತಮವಾದಂಥ ಮಾರ್ಗದಲ್ಲಿ ಬೆಳೆಸಿರಿ ಅಂತ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಮೋಶೆ ಹೇಳ್ತಾ, ನಿಮ್ಮ ಮಕ್ಕಳಲ್ಲಿ ಏನಂತ ಇಲ್ಲದ ಸಲ್ಲದೆಲ್ಲ ಮಾತನಾಡಬೇಡ್ರಿ, ನಿಮ್ಮ ಮಕ್ಕಳಿಗೆ ಮುಂದೆ ತಲೆಮಾಲೆವರೆಗೆ ಏನಂತಿದ್ರೆ ಇದೆಲ್ಲ ಅದ್ಭುತಗಳನ್ನು ತಿಳಿಸಿರಿ ಅಂತೇಳಿ. ನಿಮ್ಮ ಮಕ್ಕಳಿಗೆ ನೀವೇನು ಮಾಡ್ರಿ, ಕರ್ತನ ಏನೆಲ್ಲ ಹೇಗೆಲ್ಲ ನಡೆಸ್ಕೊಂಡ್ಬಂದಿದ್ದಾರೆ ಅದೆಲ್ಲ ನಿಮ್ಮ ಸಂತತಿ ತಿಳಿಸಿರಿ. ನಿಮ್ಮ ಮಕ್ಕಳೊಂದಿಗೆ ಮಾತನಾಡ್ರಿ, ನೀವು ಹೋಗುವಾಗ ಮಾತನಾಡ್ರಿ, ಬರುವಾಗ ಮಾತನಾಡ್ರಿ, ನಿಮ್ಮ ಮನೆಯಲ್ಲಿ ಮಾತನಾಡ್ರಿ ದೇವರ ವಾಕ್ಯವನ್ನು ಅಂತೇಳಿ ಮೋಶೆ ಹೇಳ್ತಾನೆ. ಅದಕ್ಕೆ ಪ್ರತಿಯೊಂದು ಮಕ್ಕಳನ್ನು ಬೆಳೆಸುವಂಥ ರೀತಿ ಹೇಗಿದೆ ತಂದೆ ತಾಯಿಗೆ ದೇವರು ಹೇಳಿಕೊಡ್ತಾರೆ. ಇದು ದೇವರ ವಾಕ್ಯದಲ್ಲಿದೆ. ಗಂಡ ಹೇಗೆ ಜೀವಿಸಬೇಕು, ಹೆಂಡತಿ ಹೇಗೆ ಜೀವಿಸಬೇಕು, ತಂದೆ ತಾಯಿ ಹೇಗೆ ಜೀವಿಸಬೇಕು, ಅತ್ತೆ ಹೇಗೆ ಜೀವಿಸಬೇಕು, ಮಾವ ಹೇಗೆ ಜೀವಿಸಬೇಕು, ಎಲ್ಲ ಸಹ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಒಂದು ಧನಿಯಾದಂಥ ವ್ಯಕ್ತಿ ಹೇಗೆ ಜೀವಿಸಬೇಕು, ಅವನ ಕೈ ಒಳಗಿರುವಂಥ ಆಳು ಹೇಗೆ ಜೀವಿಸಬೇಕು, ರೈಟ್? ಎಲ್ಲ ಸಹ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಈ ಲೋಕ ಹೇಗೆ, ಲೋಕದಲ್ಲಿ ಇರುವುದು ನಾವು ಮತ್ತು ಏನಂದರೆ ಲೋಕ ಅನುಸಾರವಾಗಿ ಜೀವಿಸೋರು ಎಲ್ಲರೂ ಒಟ್ಟಿಗೆ ಜೀವಿಸ್ತಾ ಇದ್ದೇವೆ. ಆದರೂ ಸಹ ನಮ್ಮನ್ನು ಲೋಕದಿಂದ ದೇವರು ತೆಗೆದಿದ್ದಾರೆ, ಲೋಕದಿಂದ ನಾವು ಆರಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯ. ಆದರೆ ಇವತ್ತಿಲ್ಲ ನಾಳೆ ದೇವರು ಏನಂತಿದ್ರೆ ಈ ಲೋಕದಿಂದ ನಮ್ಮ ಜೀವಿತದಲ್ಲಿ ಏನಂತಿದ್ರೆ ಲೋಕದಲ್ಲಿ ಅನುಸಾರವಾಗಿ ನಾವು ಜೀವಿಸೋರಲ್ಲ. ನಮ್ಮ ಜೀವಿತಗಳನ್ನು ನಾವು ಇರ್ಬೋದು ಇಲ್ಲಿ ಸ್ವಲ್ಪ ದಿವಸಗಳು, ಆದರೆ ನಮ್ಮ ಜೀವಿತಕ್ಕೆ ಬೇಕಾದಂಥ ಏನಂದ್ರೆ ಎಲ್ಲವನ್ನು ದೇವರು ಮಾಡಿ ಇಟ್ಟಿದ್ದಾರೆ. ಈ ಲೋಕದಲ್ಲಿ ಇದ್ದರೂ ಲೋಕಾನುಸಾರವಾಗಿ ನಾವು ಜೀವಿಸೋರಲ್ಲ, ಈ ಲೋಕದಲ್ಲಿ ಇದ್ದರೂ ಸಹ ಲೋಕಾನುಸಾರವಾಗಿ ನಾವು ಯುದ್ಧ ಮಾಡೋರಲ್ಲ, ಈ ಲೋಕದಲ್ಲಿ ಇದ್ರೂ ಸಹ ಲೋಕಾನುಸಾರವಾಗಿ ನಾವು ಮಾತನಾಡೋರಲ್ಲ, ಈ ಲೋಕದಲ್ಲಿ ಇದ್ರೂ ಸಹ ಲೋಕಾನುಸಾರವಾಗಿ ನಾವು ನಂಬುವವರಲ್ಲ. ಹಲ್ಲೆಲೂಯಾ. ನಮ್ಮ ನಂಬಿಕೆ ಏನಂತ ಇದ್ರೆ ದೇವರ ವಾಕ್ಯ. ಈ ವಾಕ್ಯವನ್ನು ಬಿಡುವುದಾದ್ರೆ, ಈ ವಾಕ್ಯವನ್ನು ಬಿಟ್ಟು ದೇವರ ವಾಕ್ಯ ಹೇಳ್ತದೆ, ಈ ವಾಕ್ಯವನ್ನು ಬಿಟ್ಟು ನೀ ಎಡಕ್ಕೆ ಬಲಕ್ಕೆ ತಿರುಗಬೇಡ, ನನ್ನ ಮೇಲೆ ಭರವಸೆ ಇಡು. ಏನು ನಿನಗೆ ಇವತ್ತು ಕಾಣ್ತಾ ಇಲ್ಲ, ನಾನು ಆ ದೇಶವನ್ನು ಹೋಗಿ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಆಗ್ತತಾ? ದೊಡ್ಡ ಮೋಸೆನೇ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ನಾನು ಆಗ್ತದೆ? ಎಸ್, ನಿನ್ನಿಂದ ಆಗ್ತದೆ. ನಾನು ವಾಗ್ದಾನ ಮಾಡ್ತಿದ್ದೇನೆ ನಿನಗೆ, ನಿನ್ನ ಜೀವಿತ ನಾನು ಬದಲಾಯಿಸ್ತಾನೆ, ನಿನ್ನ ಸ್ಥಿತಿಯನ್ನು ನಾನು ಬದಲಾಯಿಸ್ತಾನೆ, ನಿನ್ನ ಪರಿಸ್ಥಿತಿಯನ್ನು ನಾನು ಬದಲಾಯಿಸ್ತಾನೆ. ದೇವರ ವಾಕ್ಯ ಹೇಳ್ತದೆ. ದೇವಚನರೇ, ದೇವರ ವಾಕ್ಯ ಇವತ್ತು ನಮಗೇನಾಗಿದೆ? ಆಧಾರವಾಗಿದೆ. ಜೇನಿಗಿಂತಲೂ ಸಿಹಿಯಾದಂಥದ್ದು ಏನು? ದೇವರ ವಾಕ್ಯ. ನಮ್ಮ ಕತ್ತಲಲ್ಲಿ ಇರುವಾಗ ಬೆಳಕು ಕೊಡೋದು ಯಾವುದು? ದೇವರ ವಾಕ್ಯ. ನಾವು ಅದರ ಮೇಲೆ ಭರವಸೆ ಇಡಬೇಕು. ಇವತ್ತು
ಸ್ಥಿತಿಗಳನ್ನು ನೋಡಬೇಡ, ಪರಿಸ್ಥಿತಿಗಳನ್ನು ನೋಡಬೇಡ. ಸ್ಥಿತಿಗಳು ಏನೇ ಇರ್ಬೋದು, ಜನರು ಏನೋ ಮಾತಾಡ್ಬೋದು, ಹೇಗೆ ಜೀವಿಸ್ತಾ ಇರ್ಬೋದು. ದೇವರ ವಾಕ್ಯ ಹೇಳ್ತತೆ, ದೇವರು ಏನನ್ನು ಹೇಳಿದ್ರಲ್ಲ ಅದರ ಮೇಲೆ ನಂಬಿಕೆ ಇಟ್ಟು ಜೀವಿಸಲಿಕ್ಕೆ ಆರಂಭ ಮಾಡಿದ. ಯಾರು? ನೋಹ. ನೋಹನ ಕಾಲದಲ್ಲಿ ಇರುವಾಗ ಎಲ್ಲ ಜನರು ಪಾಪದಲ್ಲಿ ಮುಳುಗೋಗಿದ್ದಾರೆ. ಆದರೆ ನೋಹ ಪರಿಶುದ್ಧನಾಗಿ ಜೀವಿಸ್ತಾ ಇದ್ದಾನೆ. ಯಾಕೆ ಅಂತಿದ್ರೆ ಅವನಿಗೆ ಗೊತ್ತಿತ್ತು ದೇವರು ಮಳೆಯನ್ನು ಕಳಿಸಿಕೊಡ್ತಾರೆ, ದೇವರೇ ಪ್ರಳಯವನ್ನು ಕಳಿಸಿಕೊಡ್ತಾರೆ. ಅದಕ್ಕಾಗಿ ಆತನಿಗೆ ಏನು ಸಹ ಕಾಣ್ತಾನೆ ಇಲ್ಲ. ಆದರೂ ಸಹ ದೇವರ ಮೇಲೆ ನಂಬಿಕೆ ಇಟ್ಟು ಆತನ ಏನು ಕಟ್ತಾನೆ, ಒಂದು ನಾವೇನು ಕಟ್ತಾನೆ, ಒಂದು ಹಡಗನ್ನು ಸಿದ್ಧಪಡಿಸ್ತಾನೆ. ನನಗಾಗಿ, ನನ್ನ ಕುಟುಂಬ ಸೇಫ್ಟಿಗಾಗಿ ದೇವರು ಹೇಳಿದರೆ ಒಂದು ಹಡಗನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಎಲ್ಲರಿಗೂ ನೋಡುವಾಗ ಹುಚ್ಚ ನಿನಗೆ ಅಂತ ಹೇಳಿದರು. ಆದರೆ ಆತನಿಗೆ ಗೊತ್ತಿತ್ತು ಇವತ್ತು ಏನು ನಿಮಗೆ ಕಾಣ್ತಾ ಇಲ್ಲ, ಒಂದು ದಿವಸ ನೀವು ಕಣ್ಣಿಲೆ ನೋಡ್ತೀರಿ ಅಂತೇಳಿ. ಪ್ರಳಯ ಇವತ್ತು ಕಾಣ್ತಾ ಇಲ್ಲ, ಆದರೂ ನನ್ನ ದೇವರ ಮೇಲೆ ನಾನು ಭರವಸೆ ಇಟ್ಟಿದ್ದೇನೆ. ಇಡೀ ಲೋಕದಲ್ಲಿ ಅನೀತಿವಂತರಿದ್ದರೂ ಸಹ ಅದರಲ್ಲಿ ಒಬ್ಬ ನೀತಿವಂತನಿದ್ದ. ಅವನು ದೇವರ ವಾಕ್ಯ ಅನುಸಾರವಾಗಿ ನಡೀತಾ ಇದ್ದ, ದೇವರ ವಾಕ್ಯ ಅನುಸಾರವಾಗಿ ಜೀವಿಸ್ತಾ ಇದ್ದ. ಇವತ್ತು ದೇವರ ಮಕ್ಕಳಾದಂಥ ನಾವುಗಳು ಪರಿಸ್ಥಿತಿಗಳನ್ನು ನೋಡಬೇಡ್ರಿ. ಪರಿಸ್ಥಿತಿ ಹೇಗೆ ಇರ್ಬೋದು ನಮಗೆ, ಅದನ್ನು ನಾವು ನಂಬಿಕೆಯಿಂದ ಜೀವಿಸುವ. ನಿಮ್ಮ ಮಕ್ಕಳಿನ್ನು ಮಾತನಾಡೋ ನಂಬಿಕೆಯಿಂದ ಮಾತನಾಡ್ರಿ, ನಂಬಿಕೆಯಿಂದ ಮಾತಾಡ್ರಿ. ಆ ನಂಬಿಕೆ ದೇವರ ಜೀವಿತವನ್ನು ಏನು ಮಾಡ್ತತೆ, ಮಾರ್ಪಡಿಸ್ತತೆ. ಹಲ್ಲಲೂಯ, ಹಲ್ಲಲೂಯ. ದೇವರ ವಾಕ್ಯದ ಪ್ರೇರೆ ನನ್ನ ಜೀವಿತದಲ್ಲಿ ಆದಂಥ ಒಂದು ಸಂಗತಿಯನ್ನು ನಾನು ಹೇಳ್ತೇನೆ, ಕೇಳ್ರಿ. ನಂಬಿಕೆ ಅನ್ನೋದು ಹೇಗೆ ಅಂತ, ನಾವು ಯಾರ ಮೇಲೆ ಭರವಸೆ ಇಡಬೇಕು. ಇವತ್ತು ಏನು ಕಾಣದಿದ್ರೆ ಸಹ ನಾವು ಅದನ್ನು ಏನು ಮಾಡಬೇಕು, ಎಸ್ ಇವತ್ತಿಲ್ಲ ನಾಳೆ ಕರ್ತನ ನನಗೆ ಒದಗಿಸ್ಕೊಡ್ತಾನೆ. ಅದೇ ನಮಗೆ ನಂಬಿಕೆ, ಅದೇ ನಮ್ಮ ಭರವಸೆ. ನಮ್ಮನ್ನು ಹೇಗೆ ನಾಳೆ ನಿನ್ನ ಪರಿಸ್ಥಿತಿ ಏನಾಗ್ತತೆ. ಎಲಿಯನ ಕಾಲದಲ್ಲಿ ನೋಡುವಾಗ ಎಲಿಯನ ಏನು ದೇವರು ಹೇಳಿದ್ರು, ಎಲಿಯನಿಗೆ ಆಲ್ರೆಡಿ ಬರ ಬಂದಿದೆ, ಈಗ ಬರಗಾಲ ಬಂದಿದೆಯಲ್ಲ, ನೀನು ಹೋಗು, ಎಲ್ಲಿ ಕೇರಿತನ ಹಳ್ಳದಲ್ಲಿ ಹೋಗು, ಅಲ್ಲಿನ ಹಳ್ಳದ ನೀರನ್ನು ಕುಡಿ. ಯಾರಿಗೆ? ಕಾಗೆ ಬಂದು ನಿನಗೆ ಮಾಂಸ ತುಂಡನ್ನು ಕೊಡ್ತತೆ ಅಂತೇಳಿ. ಮಾಂಸ ತುಂಡ ತಿಂತಾ ಇದ್ದ, ನೀರನ್ನು ಕುಡಿತಾ ಇದ್ದ. ಒಂದು ದಿವಸ ಕಾಗೆ ಸಹ ನಿಂತು ಹೋಗ್ಬಿಡ್ತು, ಕಾಗೆ ಬರಲೇ ಇಲ್ಲ. ಹಳ್ಳದಲ್ಲಿರುವಂಥ ನೀರು ಬತ್ತಿ ಹೋಯ್ತೆ, ಬರಗಾಲ. ದೇವರು ಹೇಳಿದ್ರು, ನೀನು ಚಾರಪ್ಪ ಊರಿಗೆ ಒಂದು ಹಳ್ಳಿ ಕಳಿಸ್ತೇನೆ ಬಾ ಅಂತೇಳಿ. ಆ ಹಳ್ಳಿಗೆ ಹೋಗುವಾಗ ಅಲ್ಲಿ ಒಂದು ಬಡ ವಿಧವೆ ಮನೆಗೆ ಕಳಿಸಿದ್ರು. ದೇವ್ರ ಹತ್ರ ಕ್ವಶನ್ ಮಾಡಲಿಲ್ಲ, ಎಲ್ಲಿ ಅಲ್ಲ ಸ್ವಾಮಿ, ಇಷ್ಟೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ, ಶ್ರೀಮಂತರ ಮನೆಗೆ ಕಳಿಸ್ಬೇಕಿತ್ತಲ್ಲ, ನೀನು ಯಾಕೆ ಬಡವೆ ಮನೆಗೆ ಕಳಿಸಿದ್ದು, ಯಾಕೆ ವಿಧವೆ ಮನೆಗೆ ಕಳಿಸಿದ್ದಿ? ಅವಳ ಹತ್ರ ನೋಡುವಾಗ ಏನು ಸಹ ಸ್ಟಾಕ್ ಇಲ್ಲ. ಅಮ್ಮ ಒಂದು ರೊಟ್ಟಿ ಮಾಡ್ಕೊಂಬ ಅಮ್ಮ ಅಂತ ಹೇಳಿದ್ರೆ ಅವಳು ಹೇಳ್ತಾರೆ, ಅಯ್ಯ ಸ್ವಲ್ಪ ಹಿಡಿ ಹಿಟ್ಟಿದೆ, ಮುಗಿಯಲ್ಲಿ ಸ್ವಲ್ಪ ಎಣ್ಣೆ ಇದೆ, ಬೇರೆ ಏನೂ ಇಲ್ಲ. ಈಗ ಸೌದೆ ಆರಿಸಕ್ಕೆ ಬಂದಿದ್ದಾನೆ, ಇದನ್ನ ಕಟ್ಟಿಗೆ ಎತ್ತಿ ನಾ ರೊಟ್ಟಿ ಮಾಡ್ಕೊ ತಿಂದು ಸಾಯ್ಬೇಕು, ಮತ್ತೇನು ಬೇರೆ ಮಾರ್ಗ ಇಲ್ಲ. ಯಾಕೆ? ಆ 2 ರೊಟ್ಟಿ ತಿಂದು ಸಾಯ್ಬೇಕು ನಾವು ಅಷ್ಟೇ. ಬೇರೆ ಇನ್ನು ಹಸುವಾದ್ರೆ ನಮ್ಗೆ ಹತ್ರ ಏನೂ ಇಲ್ಲ, ಯಾರು ಸಹ ಸಾಲ ಕೊಡೋರು ಸಹ ಇಲ್ಲ. ಯಾಕಂದ್ರೆ ಬರಗಾಲ ಊರಲ್ಲಿ. ಅದಕ್ಕೆ ಎಲಿಯನ್ನು ಹೇಳಿದ್ದು, ನೀನು ತೆಗೆದುಕೊಂಡು ಬಾ, ಮತ್ತೆ ಅದ್ಭುತ ಕಾಣ್ತೀನಿ ಅಂತೇಳಿ. ಅವಳು ಆ ಎಲಿಯನ ಮೇಲೆ ಭರವಸೆ ಇಟ್ಲ. ಸೇವಕನೇ, ಖಂಡಿತವಾಗಿ ನಾನು ನಂಬ್ತೇನೆ, ಏನು ಕಾಣ್ತಾ ಇಲ್ಲ, ಆದರೂ ಸಹ ನಂಬುವಂಥ ಪರಿಸ್ಥಿತಿಯಲ್ಲಿ ಏನೂ ಇಲ್ಲ, ಆದರೂ ನಂಬ್ತೇನೆ. ನಿನ್ನ ಬಾಯಿಂದ ಬರುವಂಥ ಆ ವಾಕ್ಯವನ್ನು ನಾನು ನಂಬ್ತೇನೆ. ಅಮ್ಮ ನೀನು ಹೋಗಿ ತೆಗೆದುಕೊಂಡು ಬಾ, ಇಸ್ರಾಯೇಲ್ ದೇವರು ಹೇಳಿದ್ದಾರೆ ಬರ ನೀಗುವವರೆಗೆ ನಿನಗೆ ಯಾವ ಕೊರತೆ ಇರುವುದಿಲ್ಲ ಅಂತೇಳಿ. ಆಯ್ತಯ್ಯ ಅಂತ ಹೋಗಿ ತೆಗೆದುಕೊಂಡು ಬಂದು ರೊಟ್ಟಿ ಮಾಡಿ ಕೊಡ್ತಾಳೆ. ಅವತ್ತಿಂದ ಬರ ನೀಗುವವರೆಗೆ, ಅಂದರೆ ಬರಗಾಲ ನೀಗುವವರೆಗೆ, ಮುಗಿಯುವವರೆಗೆ ದೇವರ ವಾಕ್ಯ ಹೇಳ್ತತೆ, ಹಿಟ್ಟು ತೀರಲಿಲ್ಲ, ಎಣ್ಣೆ ಮುಗಿಲಿಲ್ಲ ಅವಳ ಮನೆಯಲ್ಲಿ, ಬಡ ವಿಧವೆ ಮನೆಯಲ್ಲಿ. ಹಾಗಾದ್ರೆ ಅವಳು ನೋಡಿದ್ದೇನು? ಕಣ್ಣಿಗೆ ಕಾಣ್ತಾ ಇಲ್ಲ. ಅವಳು ಮಾತನ್ನು ನಂಬಿದ್ಲು. ಏನು ಮಾತು? ದೇವರ ಸೇವಕನ ಬಾಯಿಂದ ಬಂದಂಥ ಆ ಮಾತನ್ನು ನಂಬಿದ್ಲು. ಎಸ್, ನನ್ನ ದಾಸನ ಹೇಳಿದಂತ ನಾನು ಮಾಡ್ತೇನೆ, ಖಂಡಿತವಾಗಿ ನನ್ನ ಜೀವಿತ ಬದಲಾಗ್ತದೆ ಅಂತ ನಂಬಿದ್ಲು. ಹಲ್ಲೆಲೂಯಾ. ಇವತ್ತು ನಮ್ಮ ನಂಬಿಕೆ ಹೇಗಿದೆ? ಇವತ್ತು ನೀವು ಜೀವಿತದಲ್ಲಿ ಆಶೀರ್ವಾದ ಕಾಣಬೇಕಾ? ಯೇಸುವಿನ ನಂಬುವವಳಾಗಬೇಕು. ಒಂದು ಸಂಗತಿ ಹೇಳ್ತೇನೆ ದೇವಜನರೇ, ನನ್ನ ಜೀವಿತದಲ್ಲಿ ಆದಂಥ ಒಂದು ಸಂಗತಿ. ಒಂದು ದಿವಸ ನಾನೇನಂತ ಇದ್ರೆ ತುಂಬ ಒಂದು ಭರವಸೆ ಉಳ್ಳವನಾಗಿದೆ, ಒಂದು ಕುಟುಂಬ ಮೇಲೆ ಭರವಸೆ ಉಳ್ಳವನಾಗಿದೆ. ಆ ಕುಟುಂಬ ಮೇಲೆ ಭರವಸೆ ಉಳ್ಳವನಾದಾಗ ಹೋದಾಗ ಯಾವಾಗಲೂ ಸಹ ಅವರು ನನ್ನ ಪ್ರೀತಿಯಿಂದ ಸಂತೈಸ್ತಾ ಇದ್ರು, ಯಾವಾಗಲೂ ಸಹ ಪ್ರೀತಿ ಮಾಡ್ತಾ ಇದ್ರು. ಒಂದು ದಿವಸ ಅವರು 35 ಕಿಲೋಮೀಟ್ರ್ ಇರುವಂಥ ಪ್ಲೇಸಿಗೆ ನನ್ನನ್ನು ಕರೆದು, ನಾನು ಇರುವಂಥ ಪ್ಲೇಸಿಂದ 135 ಕಿಲೋಮೀಟ್ರ್ ದೂರವನ್ನು ಅವ್ರು ಕರೆದ್ರು. ಅವ್ರದ್ದು ಮೊಮ್ಮಗ, ಅಂದರೆ ಮಗಳ ಮಗುನ ಬರ್ತ್ಡೇ ಇರುವ ಕಾರಣ, ಫಂಕ್ಷನ್ ಇದೆ, ಬನ್ನಿ ವಾಕ್ಯವನ್ನು ಕೊಡಲಿಕ್ಕೆ ಅಂತೇಳಿ ಮನೆಯಲ್ಲಿ. ಆಯಿತು, ಆ ಊರು ಜನ ಎಲ್ಲ ಬಂದು ಅವತ್ತು ವಾಕ್ಯ ಸಾರಿ ಆಯಿತು, ಪ್ರಾರ್ಥನೆ ಆಯಿತು. ಮತ್ತು ಮಧ್ಯಾಹ್ನ
ಮುಗೀತು, ಊಟ ಆಯಿತು. ಮತ್ತೆ ಪುನಃ ಇನ್ನೊಂದು ಪ್ರಾರ್ಥನೆ ಇಟ್ಟರು, ಇನ್ನೊಂದು ಸಾಯಂಕಾಲ ಇನ್ನೊಂದು ಸರಿ ದೇವ್ರ ವಾಕ್ಯವನ್ನು ಹಂಚಬೇಕು, ಯಾಕಂದ್ರೆ ನನ್ನ ಕುಟುಂಬದವರೆಲ್ಲ ಬರ್ತಾರೆ ಅಂತೇಳಿ. ಕುಟುಂಬದವರೆಲ್ಲ ಬಂದರು, ಅವ್ರಿಗೆ ಸಹ ದೇವ್ರ ವಾಕ್ಯ ಹಂಚಾಯಿತು, ಅಲ್ಲೇ ಸ್ಟೇ ಆಯಿತು. ಬೆಳಿಗ್ಗೆ ನಾನು ಬರುವಂಥ ಸಮಯದಲ್ಲಿ ರೇನ್ಕೋಟ್ ಹಾಕಿದ್ದೇನೆ. ಅವರೊಂದು ಕಾಣಿಕೆ ಕೊಟ್ಟರು. ನನಗೆ ಭರವಸೆ ಏನಂತೆ, ಖಂಡಿತವಾಗಿ ಕೆಲವು ವರ್ಷಗಳ ಹಿಂದೆ 500 ರೂಪಾಯಿ ಕೊಡ್ತಾರೆ ಅವ್ರು. ಯಾಕಂತಂದರೆ ಒಳ್ಳೆ ಅವರು ಏನು ಕೊರತೆ ಇಲ್ಲ, ಒಳ್ಳೆಯವರ ಏನಲ್ಲ, ಸಮೃದ್ಧಿ ಉಳ್ಳವರೇ. 500 ರೂಪಾಯಿ ಕೊಡ್ತಾರೆ, ನನಗೆ 300 ರೂಪಾಯಿ ಪೆಟ್ರೋಲ್ ಹಾಕ್ತಾನೆ, ಒಂದು 200 ರೂಪೀಸ್ ಉಳಿತೈತೆ ಅಂತೆ. ಆ ಭರವಸೆಯಿಂದ ನಾನು ಏನಾದರೆ ಆ ಕಾಣಿಕೆ ತೆಗೆದುಕೊಂಡು ಜಾಕೆಟ್ ಒಳಗೆ ಜೇಬಲ್ಲಿಟ್ಟೆ. ನನಗೆ ಮನಸ್ಸು ಒಳಗಿಂದ ಆಗ್ತಾ ಇದೆ, ಅದು ತೆಗೆದು ನೋಡುವ ಎಷ್ಟು ಕೊಟ್ಟಿದ್ದಾರೆ. ಅದನ್ನು ಖಂಡಿತವಾಗಿ ನನಗೆ ನಂಬಿಕೆ 500 ರೂಪಾಯಿ ಕೊಟ್ಟಿದ್ದಾರೆ ಅಂತೇಳಿ. ಪೆಟ್ರೋಲ್ ಪಂಪ್ ಹತ್ರ ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಹೋದಾಗ ಅದನ್ನು ಓಪನ್ ಮಾಡಿ ನೋಡುವಾಗ ಪ್ರೇರೆ ಅದರಲ್ಲಿದ್ದದ್ದು 150 ರೂಪಾಯಿ. ನಾನು ಪೆಟ್ರೋಲ್ಗೆ 300 ರೂಪೀಸ್ ಬೇಕಿತ್ತು ಅಪ್ ಆ್ಯಂಡ್ ಡೌನಿಗೆ. ತುಂಬ ಬೇಜಾರಾಯಿತು. ಅವತ್ತು ದೇವರು ಒಂದು ಮಾತನ್ನು ಹೇಳಿದರು ನನಗೆ, ದೀಪಕ್, ನೀನು ಯಾರನ್ನು ನಂಬಿ ಸೇವೆಗೆ ಬಂದಿದ್ಯಾ? ಜನವರನ್ನು ನಂಬಿ ನೀ ಸೇವೆಗೆ ಬಂದಿದ್ಯಾ? ನನ್ನನ್ನು ನಂಬಿ ಸೇವೆಗೆ ಬಂದಿದ್ಯಾ? ಹಣವನ್ನು ನಂಬಿ ನೀ ಜೀವಿಸ್ತಾ ಇದೆಯಾ? ನನ್ನನ್ನು ನಂಬಿ ಜೀವಿಸ್ತೀಯಾ ಅಂತೇಳಿ. ನಾ ದೇವರ ಹತ್ರ ಅವತ್ತು ಹೇಳಿದೆ, ಸ್ವಾಮಿ, ಇವತ್ತೇ ಫಸ್ಟ್ ಆ್ಯಂಡ್ ಲಾಸ್ಟ್. ದೇವರೇ, ನಾನು ನಿನ್ನನ್ನು ನಂಬಿ ಜೀವಿಸ್ತೇನೆ ಸ್ವಾಮಿ. ಯಾರು ಸಹಾಯಕ್ಕೆ ಇಲ್ಲದಾಗ ದೇವರೇ, ನಾನು ನಿನ್ನ ಸೇವೆಯನ್ನು ನಿಮ್ಮನ್ನು ನಂಬಿ ಯಾರು ಸಿಗ್ತಾರೆ, ಯಾರು ಕೊಡ್ತಾರಂತ ಸೇವೆ ಬರಲಿಲ್ಲ ಸ್ವಾಮಿ, ನಿಮ್ಮ ಮೇಲೆ ಭರವಸೆ ಇಟ್ಟು ನಾನು ಸೇವೆ ಬಂದಿದ್ದೇನೆ. ದೇವರೇ, ನನ್ನಲ್ಲಿರುವಂಥ ಒಂದು ವೇಳೆ ನನ್ನಲ್ಲಿ ಅಪನಂಬಿಕೆ ಬಂದಿರ್ಬೋದು, ಕ್ಷಮಿಸ್ರಿ ಅಂತ ದೇವ್ರ ಹತ್ರ ಕ್ಷಮಾಪಣೆ ಕೇಳಿದೆ. ದೇವರು ಒಂದು ಆಲೋಚನೆ ಕೊಟ್ಟರು, ಇವತ್ತೇ ಆ ಹಣವನ್ನು ತೆಗೆದು ನೋಡಿ, ಯಾವತ್ತು ಯಾರಿಂದ ಸಹ ನಿನ್ನ ಬಯಸಬಾರ್ದ ಅಂತೇಳಿ ಅವತ್ತೇ ತೀರ್ಮಾನ ಮಾಡಿ ಬಂದೆ ಪ್ರೇರೆ. ಕೆಲವು ತಿಂಗಳ ಆದಮೇಲೆ ಪುನಃ ಒಂದು ಸಾರಿ ಒಂದು ಮನೆಗೆ ಪುನಃ ಅವರು ಸಹ ಮನೆಯಲ್ಲಿ ಫಂಕ್ಷನ್ ಇದ್ದ ಕಾರಣ ವಾಕ್ಯ ಕೊಡಲಿಕ್ಕಾಗಿ ಕರೆದ್ರು. ಅದು ಹಳ್ಳಿ, ಏನು ಕಾಫಿ ತೋಟದಲ್ಲಿ ಇರುವಂಥ ಮನೆ, ಲೈನಲ್ಲಿ ಇದ್ದವ್ರು ಸ್ವಂತ ಮನೆಯಲ್ಲ. ಓಕೆ, ಲೈನ್ಗಳಲ್ಲಿ ಕಾಫಿ ತೋಟಗಳಲ್ಲಿ ಓನರ್ಗಳು ಚಿಕ್ಕ ಚಿಕ್ಕ ರೂಮ್ಗಳನ್ನು ಮಾಡಿ ಕೊಟ್ಟಿರ್ತಾರೆ. ಆ ರೂಮಲ್ಲಿ ಇರುವವರು ಇವ್ರ ಹತ್ರ ಹೋಗಿ ಒಳ್ಳೆ ಫಂಕ್ಷನ್ ಆಯಿತು, ಓಕೆ, ಊಟ ಆಯಿತು, ಅಲ್ಲೇ ಸ್ಟೇ ಅದೇ. ಬರುವಾಗ ಇವ್ರು ಸಹ ಕಾಣಿಕೆ ಕೊಟ್ಟರು. ಒಂದೇ ಸಲ ಸಡಲ್ಲೇ ಬಂತು, ಶರೀರ ಅಲ್ವಾ, ಮನುಷ್ಯರಲ್ವಾ, ನಾವು ತೆಗೆದು ನೋಡುವ ಅಂತೇಳಿ. ಬಟ್ ದೇವರು ಹೇಳಿದಂಗೆ ನೆನಪಿತ್ತು. ನಾ ಏನು ಮಾಡಿದೆ, ನಾನು ತೆಗೆದು ನೋಡಲಿಲ್ಲ. ಇರಲಿ, ಎಷ್ಟಾದರೂ ಕೊಡಲಿ, ನಾನು ನಡೆಸೋರು ಮನುಷ್ಯರಲ್ಲ, ನಾನು ನಡೆಸೋರು ದೇವ್ರಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಾ ದೇವರ ಮೇಲೆ ಭರವಸೆ ಇಟ್ಟು ಜೀವಿಸ್ತಾ ಇದ್ದೆ. ಆ ಕೊಟ್ಟಂಥ ಕವರ್ ತೆಗೆದುಕೊಂಡು ಬಂದು ನಮ್ಮ ಹಳೆ ಮನೆಯಲ್ಲಿ ಹಳೆ ಫ್ರಿಜ್ ಇತ್ತು. ಆ ಫ್ರಿಜ್ ಯೂಸ್ ಇರಲಿಲ್ಲ, ಅಲ್ಲಿ ತೊಗೊಂಬಂದು ಇಟ್ಟಿದ್ದೆ. ಕೆಲವು ತಿಂಗಳುಗಳಾಗಿತ್ತು, ಕೆಲವು ದಿನಗಳಾಗಿತ್ತು. ಆಮೇಲೆ ಒಂದು ದಿವಸ ಆಟೋಗೆ ಬಾಡಿಗೆ ಕೊಡಬೇಕಂತ ಹೇಳಿ ನೋಡುವಾಗ, ಆಲೋಚನೆ ಮಾಡುವಾಗ ಒಂದು ನೆನಪು ಬಗ್ಗೆ ಬಂತು. ಯಾವತ್ತೋ ಒಂದು ದಿವಸ ಯಾರೋ ಒಬ್ಬರು ಕವರ್ ಕೊಟ್ಟಿದ್ರಲ್ಲ, ಕವರ್ ಫ್ರಿಜ್ ಮೇಲೆ ಇದೆಯಲ್ಲ ಅಂತೇಳಿ ನಾನು ಎನಿಸಿದೆ. ತುಂಬ ಬಡವರವರು, ಲೈನಲ್ಲಿರೋರು ನಿಮ್ಗೆ ಗೊತ್ತುಂಟಲ್ಲ, ಹೊಟ್ಟೆ ಪಾಡಿಗಾಗಿ ಅವರು ಬರ್ತಾರೆ. 100, 200 ರೂಪಾಯಿ, 300 ರೂಪಾಯಿ ಅವರಿಗೆ ಸ್ಯಾಲ್ರಿ. ರಾತ್ರಿ ಏನಂದರೆ ಮಳೆ ಚಳಿ ಎಲ್ಲ ಸಮಯದಲ್ಲೇ ಅವರಲ್ಲಿ ಕೆಲಸ ಮಾಡಬೇಕು. ಸ್ವಂತ ಮನೆಯೆಲ್ಲ ಚಿಕ್ಕ ರೂಮು, ಓಕೆ, ಸ್ನಾನ ಎಲ್ಲ ಹೊರಗಡೆನೇ ಮಾಡಬೇಕು, ಬೇರೆ ಎಲ್ಲ ಬಟ್ಟೆ ಎಲ್ಲ ಹೊರಗಡೆ ತೊಳಿಬೇಕು. ಮಳೆ ಆಗಲಿ ಏನೇ ಆಗಲಿ, ಮಲಗಲಿಕ್ಕೆ ಮಾತ್ರ ಸ್ವಲ್ಪ ಚಿಕ್ಕ ರೂಮ್ ಅಷ್ಟೇ ಅಡುಗೆ ಮಾಡಲಿಕ್ಕೆ. ಇಂಥ ಪರಿಸ್ಥಿತಿಯಲ್ಲಿ ಇರುವವರು ಎಷ್ಟು ಕೊಡ್ಬೋದು? ನಾನು ಎನಿಸಿದ್ದೆ ಜಾಸ್ತಿ ಅದರ 100 ಇಲ್ಲ 150, 200 ರೂಪಾಯಿ ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಚಾನ್ಸೇ ಇಲ್ಲ ಅವರು ಅಂತೇಳಿ ನಂದು ಭರವಸೆ ಆಗಿ ಪ್ರೇರೆ. ಯಾವತ್ತು ಆ ಫ್ರಿಜ್ ಮೇಲಿರುವಂಥ ಕವರನ್ನು ನಾನು ಓಪನ್ ಮಾಡಿ ನೋಡಿದನು, ಅವತ್ತಿತ್ತು 2,000 ರೂಪಾಯಿದ್ದು ಹೊಸ ನೋಟು. 2,000 ರೂಪಾಯಿ ನೋಟು, ಹೊಸ ನೋಟು. ಹಾಗೆ ಕಡ 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 ಅಂತೇಳಿ ಸೌಂಡ್ ಬರ್ತಾಯಿತ್ತು. ಅದನ್ನು ನೋಡುವಾಗ ಪುನಃ ದೇವರ ಮೇಲೆ ನಾನು ಹೇಳಿದ್ದೆ, ಆಗನೇ ಮೊಣಕಾಲೂರಿನ ಪ್ರಾರ್ಥನೆ ಮಾಡಿ, ದೇವರೇ, ಅವತ್ತು ನಾನು ಮನುಷ್ಯನ ನಂಬಿ ಹೋದೆ, ಬಟ್ ನನಗೇನು ಸಿಗಲಿಲ್ಲ. ಆದರೆ ಇಲ್ಲಿ ನಾನು ಮನುಷ್ಯರ ನಂಬಿ ಬರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಆದರೂ ಸಹ ದೇವರೇ, ನಾನು ನಿನ್ನ ಮೇಲೆ ಭರವಸೆ ಇಟ್ಟೆ, ನೀ ನನಗೆ ಕೊಟ್ಟಿ ಅಂತೇಳಿ. ಹಲ್ಲೆಲೂಯಾ. ಅವತ್ತಿಂದ ಪ್ರೇರೆ ನನ್ನ ಲೈಫಲ್ಲಿ, ನನ್ನ ಜೀವಿತದಲ್ಲಿ ಅವತ್ತಿಂದ ಇವತ್ತಿನವರೆಗೂ ಸಹ ಪ್ರೈಸ್ ದಿ ಲಾರ್ಡ್, ಯಾವ ಮನುಷ್ಯರ ಮೇಲೆ ನಂಬಿಕೆ ಇಲ್ಲ, ಯಾರ ಮೇಲೆ, ಹಣ ಮೇಲೆ ನಂಬಿಕೆ ಇಲ್ಲ. ನಾನು ನಂಬಿ ಜೀವಿಸ್ತಾ ಇರೋದು ಕ್ರಿಸ್ತನ. ಅವತ್ತಿಂದ ಇವತ್ತಿನವರೆಗೆ ಯಾವ ಕೊರತೆ ಇಲ್ದಂಗೆ ಕರ್ತನನ್ನು ನಡೆಸ್ತಾ ಇದ್ದಾನೆ, ಅವತ್ತಿಂದ ಇವತ್ತಿನವರೆಗೆ. ಹಲ್ಲೆಲೂಯಾ. ಇವತ್ತು ನಾನು ಜೀವಿಸ್ತಾ ಇದ್ದೇನೆ. ನನಗೂ ಮದುವೆಯಾಗಿ
ಏನಂದರೆ ಒಂದು ಮಗು ಸಹ ಇದೆ. ನನ್ನ ಹೆಂಡತಿ ಆಗಲಿ, ನನ್ನ ಮಗು ಆಗಲಿ, ನಾನು ಜೀವಿಸೋದಾಗಲಿ ಯಾವ ಕಡೆಯಿಂದ ನಮಗೆ ಬರೋದಿಲ್ಲ. ನಾವು ಜೀವಿಸ್ತಾ ಇರೋದು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು. ನನ್ನ ಹೆಂಡತಿ ಕೆಲಸಕ್ಕೆ ಹೋಗೋದಾಗಲಿ, ಅವಳ ಕುಟುಂಬದಿಂದ ಏನಾದರೂ ಕೊಡೋದಾಗಲಿ, ನಾನು ಕೆಲಸಕ್ಕೆ ಹೋಗೋದಾಗಲಿ, ನನ್ನ ಕುಟುಂಬದಿಂದ ಏನಾದರೂ ಕೊಡೋದಾಗಲಿ ಯಾವುದೂ ಸಹ ಇಲ್ಲ. ಆದರೆ ಒಂದೇ ಒಂದು, ಕರ್ತನು ಹೇಗೆ ಜನರು ಬಂದು ಕೊಡ್ತಾ ಇದ್ದಾರೆ, ಹೇಗೆ ದೇವರ ಕೊರತೆ ತೀರಿಸ್ತಾ ಇದ್ದಾರೆ ಗೊತ್ತಿಲ್ಲ. ಕರ್ತನ ಸೇವೆಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಅವತ್ತಿಂದ ಇವತ್ತಿನವರೆಗೆ ಕರ್ತನನ್ನು ನಡೆಸ್ತಾ ಇದ್ದಾರೆ. ಪ್ರೇಯರೇ, ನೀವು ಸಹ ಹಾಗೇನೆ. ನಿಮ್ಮ ಜೀವಿತ ಹೇಗೆ ಇರ್ಬೋದು, ಮನುಷ್ಯರ ಮೇಲೆ ಭರವಸೆ ಇಡಬೇಡಿ. ಇವತ್ತು ಕೊಡ್ಬೋದು ಮನುಷ್ಯರು, ಅವ್ರ ಮೇಲೆ ನೀವು ಭರವಸೆ ಕೊಟ್ಕೊಂಡು ಇದ್ದರೆ ದೇವರೇ ಅವರು ನಿಲ್ಲಿಸ್ತಾನೆ ಕೊಡೋದನ್ನು. ಅದೇ ಫಸ್ಟ್ ನೀವು ದೇವರ ಮೇಲೆ ಭರವಸೆ ಇಡೋದಾದರೆ, ಈ ವಾಕ್ಯವನ್ನು ನಂಬಿ ನೀವು ಜೀವಿಸೋದಾದರೆ, ಈ ವಾಕ್ಯವನ್ನು ನಿನ್ನ ಜೀವಿತಕ್ಕೆ ಆಧಾರವಾಗಿ ತೆಗೆದುಕೊಳ್ಳುವಾಗ ಈ ವಾಕ್ಯ ನಿನ್ನನ್ನು ಬಿಡುಗಿಸ್ತತಿ. ಈ ವಾಕ್ಯ ನಿನ್ನನ್ನು ಬಿದ್ದಂಥ ವ್ಯಕ್ತಿಗಳ ಮೇಲೆ ಕೆತ್ತತಿ. ಈ ವಾಕ್ಯ ಏನಂತಿದ್ರೆ ಬೆಳಕಾಗಿದೆ. ಈ ವಾಕ್ಯ ಜೀವವಾಗಿದೆ. ಹಲ್ಲೆಲೂಯಾ. ಯಾವ ಸ್ಥಳದಲ್ಲಿ ನಿನಗೆ ಅವಮಾನ ಆಗಿದೆಯೋ ಅದೇ ಸ್ಥಳದಲ್ಲಿ ಈ ವಾಕ್ಯವನ್ನು ನಂಬುವಂಥ ಪ್ರತಿಯೊಬ್ಬರನ್ನು ಅದು ಎದ್ದು ನಿಲ್ಲಿಸುವಂಥದ್ದಾಗಿದೆ. ವಾಕ್ಯ ನಿನಗೆ ಧೈರ್ಯ ಕೊಡುತ್ತದೆ. ಕತ್ತಲಲ್ಲಿ ಬೆಳಕಾಗಿದೆ. ಈ ವಾಕ್ಯ ನಿನ್ನ ಜೀವಿತಕ್ಕೆ ಆಧಾರವಾಗಿದೆ. ದೇವರ ವಾಕ್ಯ ನಂಬ್ರಿ, ದೇವರ ವಾಕ್ಯ ಅನುಸಾರವಾಗಿ ಜೀವಿಸ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೇರೆ, ನಾವು ಯಾರು ಸಹ ಏನೇ ನಮಗಿರ್ಬೋದು, ಎಷ್ಟು ಸಿರಿತನ ಇರ್ಬೋದು, ನಿಮ್ಮ ಒಟ್ಟಿಗೆ ಇರುವಂಥ ಫ್ರೆಂಡ್ ಅವರು ಎಷ್ಟು ದೊಡ್ಡ ಶ್ರೀಮಂತರಾಗಿರ್ಬೋದು, ಆದರೆ ಅವ್ರ ಮೇಲೆ ಭರವಸೆ ಇಡಬೇಡ್ರಿ, ಕರ್ತನ ಮೇಲೆ ಭರವಸೆ ಇಡ್ರಿ. ಯಾರು ಎಷ್ಟು ದಿನ ನಿಮ್ಮೊಟ್ಟಿಗೆ ಇರ್ತಾರೆ ಗೊತ್ತಿಲ್ಲ, ಆದರೆ ದೇವರು ನಿಮ್ಮ ಸಂಗಡ ನಿರಂತರವಾಗಿ ಸದಾಕಾಲವು ಇರುವಂಥ ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಸ್ತೋತ್ರ. ಪ್ರಾರ್ಥಿಸುವ. ಜಸ್ಟ್ ಪ್ರೇ. ಪ್ರೀತಿಯುಳ್ಳ ಪರಲೋಕದ ತಂದೆ, ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ದೇವರೇ, ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾಣಾತ್ಮ ಶರೀರ ಮನಸ್ಸನ್ನ ಕರಗಳಿಗೆ ಒಪ್ಪಿಸಿ ವಾಕ್ಯ ಕೇಳುವಂತೆ ಪ್ರತಿಯೊಬ್ಬರು ದೇವರೇ ಕರ್ತನ, ಯಾವ ಮನುಷ್ಯನ ಮೇಲಲ್ಲ, ಯಾವ ಹಣದ ಮೇಲಲ್ಲ, ಯಾವ ಪೊಸಿಷನ್ ಮೇಲೆ ಭರವಸೆ ಅಲ್ಲ ಸ್ವಾಮಿ. ಕರ್ತನ್, ನಿನ್ನ ಮೇಲೆ ಭರವಸೆ ಇಟ್ಟು ಜೀವಿಸುವಂತೆ, ನಿನಗಾಗಿ ಜೀವಿಸುವರಾಗುವಂತೆ ಪ್ರತಿಯೊಂದು ವ್ಯಕ್ತಿಗಳಿಗೆ ದೇವರೇ ಸಹಾಯ ಮಾಡ್ರಿ ನಾವು ಪ್ರಾರ್ಥಿಸ್ತೇವೆ. ಕರ್ತನ, ಯಾರು ಕಣ್ಣಿಗೆ ಕಾಣದಗಳ ಮೇಲೆ ಕರ್ತನ ಭರವಸೆ ಇಡದೆ ಕಣ್ಣಿಗೆ ಕಾಣದಗಳ ಮೇಲೆ ಭರವಸೆ ಇಟ್ಟು ಜೀವಿಸುವಂತೆ ಪ್ರತಿಯೊಬ್ಬರ ಒಂದು ಕರ್ತನ ಅವರ ಬಾಯಿಂದ ಹೊರಡುವಂಥ ಒಂದು ಮಾತು ನಂಬಿಕೆಯಿಂದ ಹೊರಗೆ ಬರಲಿ. ಅವ್ರು ಇಡುವಂಥ ಒಂದೊಂದು ಹೆಜ್ಜೆಯು ನಂಬಿಕೆಯಿಂದನೇ ಹೆಜ್ಜೆ ಇಡುವಂತೆ ಸಹಾಯ ಮಾಡ್ರಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜ. ಸ್ವಾಮಿ, ಪ್ರತಿಯೊಬ್ಬರ ಕೊರತೆಗಳು ತೀರಿಸು. ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ನೀನು ಆಧಾರನಾಗಿರ್ರಿ ನಾವು ಪ್ರಾರ್ಥಿಸ್ತೇವೆ. ಯಾರೆಲ್ಲ ಕರ್ತನ ಅವರು ಜೀವಿತವನ್ನು ನಿಮ್ಗೆ ಒಪ್ಪಿಸ್ಕೊಡ್ತಾರೋ ಅವ್ರ ಜೀವಿತವನ್ನು ಬದಲಾಗಲಿ, ಅವ್ರ ಕುಟುಂಬದಲ್ಲಿ ಸಮೃದ್ಧಿ ಇರಲಿ, ಸಮಾಧಾನ ಇರಲಿ. ಅವ್ರು ಹೋಗಿ ಬರುವಂಥ ಪ್ರಯಾಣನ ಆಶೀರ್ವಸು, ಅವ್ರು ಮಾಡುವಂಥ ಸ್ಟಡಿಯನ್ನು ಆಶೀರ್ವಸು, ಅವ್ರ ದಂಪತಿ ಜೀವಿತವನ್ನು ಆಶೀರ್ವಸು. ರೋಗದಿಂದ ಹೊರಗೆ ಬರಲಿ ರಾಜ, ಸಾಲದಿಂದ ಹೊರಗೆ ಬರಲಿ ರಾಜ. ನಿನ್ನ ಮೇಲೆ ಭರವಸೆ ಇಟ್ಟು ಪ್ರಾರ್ಥಿಸುವಾಗ ಅವ್ರ ಜೀವಿತದಲ್ಲಿ ನಡೆಯದಂಥ ಕಾರ್ಯಗಳು ನಡೆಯಲಿ, ಅದ್ಭುತಗಳು ನಡೆಯಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ದೇವರೇ. ಹೀಗೆ ನೀನು ಅದ್ಭುತ ಮಾಡಿ ನಿನ್ನ ಮಕ್ಕಳೆಲ್ಲ ಕೊರತೆಗಳು ತೀರಿಸುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ನಿಮ್ಮ ಮಕ್ಕಳನ್ನು ಕಣ್ಣೀರನ್ನು ನೀನು ಒರೆಸುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ರಾಜ. ದೇವರೇ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಿಸ್ತದೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತಾ ಇದ್ದ ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.